ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ಮಾತನಾಡುತ್ತಿರುವಂತಹ ವಿಷಯ ಪರಿಸರ. ನಮ್ಮ ಜೀವನದಲ್ಲಿ ಪರಿಸರ ಎಷ್ಟು ಮುಖ್ಯ, ಗಿಡಗಳು ಎಷ್ಟು ಮುಖ್ಯ ಎಲ್ರಿಗೂ ಗೊತ್ತಿದೆ. ನಮ್ಮ ಎನ್ವೈರ್ಮೆಂಟಿಗೆ ಒಬ್ಬ ವ್ಯಕ್ತಿಯ ಕಾಂಟ್ರಿಬ್ಯೂಷನ್ ಏನಿರಬೇಕು, ಹೇಗೆ ರಕ್ಷಿಸಬೇಕು ಅಂತ ಹೇಳಿ ಇವತ್ತಿನ ದಿವಸ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ದಿವಸ ನಮ್ಮ ಜೊತೆ ಇದ್ದಾರೆ ಶ್ರುತಿ ಪಡ್ಕೋಟಿಯವರು. ಮೇಡಮ್ ನಮಸ್ಕಾರ. ಸರ್ ನಮಸ್ಕಾರ, ಜೈ ಶ್ರೀರಾಮ್. ಮೇಡಮ್, ಇವತ್ತಿನ ದಿವಸ ನಾವು ನಮ್ಮ ಪರಿಸರ ಸಂರಕ್ಷಣೆ ಮಾಡೋದು ತುಂಬ ಮುಖ್ಯ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯನೇ. ಆದರೂ ನಾವು ಇದನ್ನು ತುಂಬ ಸೀರಿಯಸ್ ನೋಟಲ್ಲಿ ಮಾಡ್ತಾ ಇಲ್ಲ. ಈಗ ಆಗ್ತಿರುವಂಥ ಅರ್ಬನೈಸೇಷನ್ ಇರ್ಬೋದು, ಸಿಟಿ ಡೆವಲಪ್ಮೆಂಟ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು, ಈ ಎಲ್ಲ ವಿಷಯದಲ್ಲಿ ನಾವು ಕರುಣೆ ತೋರದೇನೆ ಹಾನಿ ಮಾಡ್ತಿರೋದು ಪರಿಸರಕ್ಕೆ. ಹೇಗೆ ನಮ್ಮ ಪರಿಸರ ಸಂರಕ್ಷಣೆ ಮಾಡಬೇಕು ಅಂತ ಸರ್, ಆ್ಯಕ್ಚುಲಿ ಪರಿಸರಕ್ಕೂ ಮತ್ತು ಮನುಷ್ಯನಿಗೂ ತುಂಬ ನಿಕಟವಾದ ಸಂಬಂಧ ಇದೆ. ಪರಿಸರ ಅಂದ್ಕೂಡಲೇ ನಮ್ಮ ಕಣ್ಣಿಗೆ ಕಾಣೋದು ಗ್ರೀನರಿ, ನೇಚರು. ಭಗವದ್ಗೀತೆಯಲ್ಲಿ ಪರಿಸರನ ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ. ಪರಿಸರ ಒಂದು ಪ್ರೇರಣಾ ಶಕ್ತಿ ಅಂತ, ಅಂದರೆ ಮನುಷ್ಯನಿಗೆ ಮೂಲಭೂತ ಸೌಕರ್ಯ. ಇದು ಜಗತ್ತಿನಲ್ಲಿ ನಾವೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಳ್ತಕ್ಕಂಥ ಈಗಿನ ಕಾಲದಲ್ಲಿ ನಮಗೆ ಫ್ರೀಯಾಗಿ ಸಿಗ್ತಿರೋದೇನು ಅಂದರೆ ಇದು ಗಾಳಿ, ಪರಿಸರದಲ್ಲಿ ಸಿಗ್ತಕ್ಕಂಥ ಗಾಳಿ, ನೀರು, ಬೆಳಕು. ಇದು ಕೇವಲ ಪರಿಸರದಿಂದ ಮಾತ್ರ ಸಿಗುತ್ತೆ. ಅದನ್ನೇ ಮನುಷ್ಯ ಹಾನಿ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ನಮ್ಮ ಕಣ್ಣು ಮುಂದೆ ನಮ್ಮ ಜೀವನವನ್ನು ನಾವೇ ಸರ್ವನಾಶ ಮಾಡಿಕೊಳ್ಳುವ ರೀತಿ ಮುಂದಿನ ಭವಿಷ್ಯ ನಮಗೆ ಕಣ್ಣಿಗೆ ಆಲ್ರೆಡಿ ಕಾಣ್ತಾ ಇದೆ. ಇದು ಎಲ್ರಿಗೂ ಗೊತ್ತು. ಈ ಸಂರಕ್ಷಣೆ ಮಾಡಬೇಕಂದ್ರೆ ಎಲ್ರಿಗೂ ತುಂಬ ಸಮಯ ಬೇಕಂತೇನಿಲ್ಲ, ಮನಸ್ಸು ಬೇಕು. 5-10 ನಿಮಿಷ, 1 ಅವರ್ ಇದ್ದರೆ ಸಾಕು ಇದನ್ನು ಸಂರಕ್ಷಣೆ ಮಾಡಲಿಕ್ಕೆ. ಆ್ಯಕ್ಚುಲಿ ಸರ್, ಈ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ನಮ್ಮ ಗುರುಗಳು ತುಂಬ ಮುಖ್ಯವಾದ ಕಾರಣ. ಅವರು ಪರಿಸರ ಪ್ರೇಮಿ. ಈ ಪ್ಲ್ಯಾಂಟೇಷನ್ ಮಾಡಿ ಆ ಟಾಪಿಕ್ ಬಗ್ಗೆ ಮಾತಾಡಿ ಮನೆಗೆ ಜನಗಳಿಗೆಲ್ಲ ತಲುಪಿಸಿ ಅನ್ನೋ ಕಾರಣಕ್ಕೆ ನಿಮಗೆ ಬಂದು ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ಪರಿಸರ ಬಗ್ಗೆ ಒಂದು ವಿಡಿಯೋ ಮಾಡಿ ಶೇರ್ ಮಾಡೋಣ ಅಂತ. ಫಸ್ಟ್ ಆಫ್ ಆಲ್ ನಮ್ಮ ಗುರುಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ನನಗೆ ನೀವು ಗುರುಗಳ ಬಗ್ಗೆ ಅಂತ ಹೇಳಿದ್ರಿ, ನಮ್ಮ ಜನರಿಗೆ ನಾವು ಜಾಗೃತಿಗೊಳಿಸೋಂಥ ಕೆಲಸ ನಾವು ಮಾಡ್ತಾನೆ ಇರಬೇಕು. ಈಗ ನೀವು ಪ್ಲಾಂಟೇಷನ್ ಬಗ್ಗೆ ಹೇಳಿದ್ರಿ, ಗುರುಗಳು ಕಾಂಟ್ರಿಬ್ಯೂಷನ್ ಬಗ್ಗೆನೂ ಹೇಳಿದ್ರಿ. ಎಷ್ಟು ಪ್ಲಾಂಟೇಷನ್ ನೀವು ಪ್ಲ್ಯಾನ್ ಮಾಡಿದ್ದೀರಾ, ಹೇಗೆ ಪ್ಲ್ಯಾನ್ ಮಾಡಿದ್ದೀರಾ? ಈಗಿನ ಯೂತ್ಗೆಲ್ಲ ಒಗ್ಗೂಡಿಸಿ ಪ್ಲ್ಯಾಂಟೇಷನ್ ಮಾಡ್ತಾ ಇದ್ದೀವಿ ನಾವು. ಚರ್ಚಾ ಕಾರ್ಯಕ್ರಮಕ್ಕೆ ನಾನು ಬಂದು ಮಾತಾಡ್ತಾ ಇರೋದು. ತುಂಬ ಒಳ್ಳೆಯ ಇನಿಷಿಯೇಟಿವ್ ಮೇಡಮ್. ಈ ಕಾರ್ಯಕ್ರಮವನ್ನು ನೋಡ್ತಿರುವಂಥ ವೀಕ್ಷಕರು, ನಿಮ್ಮದು ಕೂಡ ಒಂದು ಮುಖ್ಯದ ಪಾತ್ರ ಇರುತ್ತೆ. ನಿಮಗೂ ಕೂಡ ನಮ್ಮ ಪರಿಸರದಲ್ಲಿ ನಿಮ್ಮದು ಕಾಂಟ್ರಿಬ್ಯೂಷನ್ ಇರಬೇಕು ಅನಿಸಿದರೆ ನೀವು ಕೂಡ ನಮಗೆ ಪ್ಲಾಂಟ್ಸ್ಗಳನ್ನು ಡೊನೇಟ್ ಮಾಡ್ಬೋದು. ಹಚ್ಚುವಂಥ ಎಲ್ಲ ಕಾರ್ಯಕ್ರಮ, ಎಲ್ಲ ವ್ಯವಸ್ಥೆ ನಾವು ಆಲ್ರೆಡಿ ಮಾಡಿದ್ದೇವೆ. ನಾವು ನಮ್ಮ ಟೀಮ್ ವತಿಯಿಂದ ಪ್ಲಾಂಟೇಷನ್ ಮಾಡ್ತಾ ಇದ್ದೇವೆ. ನೀವು ನಿಮ್ಮಿಂದ ಆದಂಥ ಕಾಂಟ್ರಿಬ್ಯೂಷನ್ ಕೂಡ ಮಾಡ್ಬೋದು. ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ. ಎಲ್ಲರೂ ಕೈ ಜೋಡಿಸೋಣ, ನಮ್ಮ ಪರಿಸರನ ಇನ್ನೂ ಹಚ್ಚ ಹಸಿರಾಗಿ ಮಾಡೋಣ. ಮೇಡಮ್, ಮುಂದಿನ ಪ್ರಶ್ನೆ, ಈಗ ನಾವು ಟೂರು ಟ್ರಿಪ್ಸ್ ಎಲ್ಲ ಮಾಡ್ತಿರ್ತೇವೆ. ನಮಗೆ ಟೂರು ಟ್ರಿಪ್ಸ್ ಅಂತ ಬಂದ ತಕ್ಷಣ ಯಾವಾಗಲೂ ಹೋಗೋದು ಆಸೆ ಪಡೋದೇನೆಂದರೆ ಒಂದು ನೇಚರನ್ನು ನೋಡಬೇಕು, ಗ್ರೀನ್ರಿ ನೋಡಬೇಕು ಅಂತ ಹೇಳಿ ಹಿಲ್ ಸ್ಟೇಷನ್ ಹೋಗ್ಬೋದು. ಈಗ ಕೊಡಗು, ಹೊರನಾಡು, ಈಗ ಮಡಿಕೇರಿ, ಕೂರ್ಗ್ ಅಂತ. ಯಾಕೆಂದರೆ ಅದೆಲ್ಲ ಫೇಮಸ್ ಇರೋದೇ ನೇಚರ್ಗೆ. ನಾವು ಇಲ್ಲಿಂದ ಪ್ರವಾಸಕ್ಕೆ ಅಲ್ಲಿ ಹೋಗ್ತೇವೆ. ಯಾಕೆ ನಾವು ಇಲ್ಲಿರುವಂತಹ ನಮ್ಮೂರಿಗೆ ನಾವು ಈ ಥರ ಕಾಂಟ್ರಿಬ್ಯೂಟ್ ಮಾಡಿ ನಮ್ಮ ಊರು ಕೂಡ ಈ ಥರ ಒಂದು ಬ್ಯೂಟಿಫುಲ್ಲಿ ನೇಚರಿಂದ ಕವರ್ ಆಗಿರೋದು ಊರು ಮಾಡ್ಕೋಬೋದಾ ಅಂತ ನನ್ನ ಸಣ್ಣ ಪ್ರಶ್ನೆ. ಸರ್, ನೀವು ಕೇಳಿದ ಪ್ರಶ್ನೆ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ವ್ಯಕ್ತಿ ಕೈ ಜೋಡಿಸ್ಬೇಕಾಗತ್ತೆ. ಇಲ್ಲಿ ಕೇವಲ ಒಂದು ವ್ಯಕ್ತಿಯಿಂದ ಮಾತ್ರ ಈ ಪರಿಸರ ಸಂರಕ್ಷಣೆ ಆಗೋದಿಲ್ಲ. ನಮ್ಮ ಯೂತ್ ಜನ್ರೇಷನ್ ಏನಿದೆ ಎಲ್ಲರೂ ಮಾಡಬೇಕು. ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸಿ ಪ್ರತಿಯೊಂದು ಮಗುವನ್ನು ಗಿಡ ನೆಡಬೇಕಂತ ಹೇಳ್ಬಿಟ್ಟು ನಾವು ಅದರ ಅರಿವನ್ನು ಕೊಟ್ಟು ಪ್ರತಿಯೊಬ್ಬರು ಗಿಡಗಳನ್ನು ನೆಟ್ಟರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಗುಲ್ಬರ್ಗ ಕೂಡ ಪ್ರವಾಸಿ ತಾಣ ಆಗ್ಬೋದು ಅಂತ ಇದು ನಾನು ಭರವಸೆ ಕೊಡ್ತೀನಿ ಸರ್. ನಮ್ಮ ರೀಜನಲ್ ಕಮಿಷನರ್ ಅವರು 10 ವರ್ಷ ಹಿಂದೆ ಒಂದು ಕನಸಿತ್ತು, ಅದು ಮೇಕ್ ಗುಲ್ಬರ್ಗ ಗ್ರೀನ್ ಅಂತ ಹೇಳಿ. ಎಷ್ಟೋ ಗಿಡಗಳಿಗೆ ದೊಡ್ಡ ಮರಗಳಾಗಿದ್ದಾವೆ. ಈ ಥರ ನೋಡಿ, ಗೌರ್ಮೆಂಟ್ ವತಿಯಿಂದ ಅವರ ಕಾಂಟ್ರಿಬ್ಯೂಷನ್ ಅದು ಇದ್ದೇ ಇದೆ. ಗುಲ್ಬರ್ಗದಲ್ಲಿರುವಂಥ ಎಲ್ಲ ನಿವಾಸಿಗಳು ಈ ಥರ ಗಿಡ ಹಚ್ಚೋದ್ರಿಂದ ನಮ್ಮ ಗುಲ್ಬರ್ಗನ ಬ್ಯೂಟಿಫುಲ್ ಮಾಡ್ಬೋದು. ಈಗ ಆಲ್ರೆಡಿ ಬೇಸಿಗೆಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದ್ರಿಂದ ನೀವು ನೀರು ಕೂಡ ದುಡ್ಡು ಕೊಟ್ಟು ತೊಗೊಂಡಿದ್ದೀರಾ. ಅದೇ ನೀವು ಒಂದು ಗಿಡವನ್ನು ಹಚ್ಚಿದರೆ ಆ ನೀರನ್ನು ಸಂರಕ್ಷಣೆ ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥ ಕೆಪಾಸಿಟಿ ಆ ಗಿಡಕ್ಕಿರುತ್ತೆ. ಅದರಿಂದ ನಿಮ್ಮ ಭೂಮಿಯನ್ನು ಭತ್ತಕ್ಕೆ ಬಿಡೋದಿಲ್ಲ ಗಿಡ. ಅದಕ್ಕೋಸ್ಕರ ನೀವು ನೆಡಿ. ನೀವು ಫ್ರೀಯಾಗಿ ಸಿಗ್ತಕ್ಕಂಥದ್ದು ನೀವು ದುಡ್ಡು ಗಳಿಸಿ ದುಡ್ಡು ಕೊಂಡುಕೊಳ್ಳೋಕ್ಕೆ ವಿಚಾರ ಮಾಡಬೇಡಿ. ಪರಿಸರ ಅಂದ್ಕೂಡಲೇ ಪೇಷನ್ಸ್. ನಮ್ಗೆ ಸಿಗ್ತಕ್ಕಂಥದ್ದಲ್ಲಿ ಶಾಂತಿ ಮತ್ತು ಸಹನೆ, ಭೌತಿಕವಾಗಿ, ನೈತಿಕವಾಗಿ, ಆರೋಗ್ಯಕವಾಗಿ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ. ಕೆಲವೊಂದು ಮಾನಸಿಕತೆಯಿಂದ ಬಳಲ್ತಿರ್ತಕ್ಕಂಥ ಪೇಷಂಟ್ಗಳಿಗೆ ಡಾಕ್ಟರ್ಸ್ಗಳು ಸಜೆಷನ್ ಮಾಡ್ತಾರೆ, ನೀವು ಪರಿಸರ ಜೊತೆ ಒಂದು ಸ್ವಲ್ಪ ಹಾಕಿ ಬನ್ನಿ. ಪರಿಸರ ಶಾಂತಿ ಕೊಡುತ್ತೆ, ಮೈಂಡ್ ರಿಲ್ಯಾಕ್ಸ್ ಮಾಡುತ್ತೆ. ಇಂಥ ಬ್ಯುಸಿ ಶೆಡ್ಯೂಲಲ್ಲಿ ನೀವೆಲ್ಲ ವಾತಾವರಣ ಕಲುಷಿತ ಮಾಡ್ತಾ ಇದ್ದೀರಿ. ಈ ವಾತಾವರಣನ ಶುದ್ಧ ಮಾಡೋ ಕೆಪಾಸಿಟಿ ಅಂತ ಒಂದಿದ್ರೆ ಅದು ನಮ್ಮ ಪರಿಸರಕ್ಕೆ ಮಾತ್ರ. ಈ ಪರಿಸರ ಸಂರಕ್ಷಣೆ ಹೆಂಗೆ ಮಾಡಬೇಕು ಅಂತಂದರೆ, ಫಸ್ಟ್ ನಾವು ಜನಸಂಖ್ಯೆ ನಿಯಂತ್ರಣ ಮಾಡಬೇಕು.
ಇದರಲ್ಲಿ ಜನಸಂಖ್ಯೆ ತುಂಬ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಯಾಕಂದರೆ ಅರಣ್ಯ ಹೋಗಿ ಕೃಷಿ ಭೂಮಿಗಳಾಗ್ತಾ ಇದ್ದಾವೆ, ಕೃಷಿ ಭೂಮಿಗಳೋಗಿ ನಿವೇಶನಗಳಾಗ್ತಾ ಇದ್ದಾವೆ. ಸೊ ಇದಕ್ಕೋಸ್ಕರ ಅರಣ್ಯವನ್ನು ನಾಶ ಮಾಡ್ತಾ ಇದ್ದಾರೆ ಜನರು. ಅರಣ್ಯ ನಾಶ ಮಾಡೋದ್ರಿಂದ ನೀವು ಕೆಲವೊಂದು ಕಡೆ ಕೇಳಿರ್ಬೋದು ಸರ್, ಆನೆಗಳು ನುಗ್ತಾ ಇದ್ದಾವೆ, ಕಾಡು ಪ್ರಾಣಿಗಳೆಲ್ಲ ಏನಕ್ಕೆ ಆಗ್ತಾ ಇದೆ ಅಂದರೆ ನಾವು ಅರಣ್ಯ ನಾಶ ಮಾಡ್ತಾ ಇದ್ದೀವಿ, ಮುಲಾಜಿಲ್ಲದೆ ಮರ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಕೂಡ ಇದನ್ನು ಮೋಟಿವೇಟ್ ಮಾಡ್ಬೋದು. ತುಂಬ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳು ಮಾಡ್ತಾ ಇದ್ದಾರೆ, ಆಲ್ರೆಡಿ ಪ್ಲಾಂಟೇಷನ್ ಮಾಡ್ತಾ ಇದ್ದಾರೆ. ಅದು ಯೂತ್ನಲ್ಲಿ ಇದೊಂದು ಏನಂತಾರೆ ನಾಲೆಜನ್ನು ಬೆಳೆಸಬೇಕು ಅಂತ. ಸರ್ ಇದು ಮಾತು ತುಂಬ ಮುಖ್ಯ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕೇಳಿದ್ರು, ತುಂಬ ಚೆನ್ನಾಗಿರ್ತಕ್ಕಂಥ ಪ್ರಶ್ನೆ. ಶಿಕ್ಷಕರು ಪುಸ್ತಕದಲ್ಲಿರ್ತಕ್ಕಂಥ ಪರಿಸರ ಬಗ್ಗೆ ನೀವು ಮಕ್ಕಳಿಗೆಲ್ಲ ಪಾಠ ಮಾಡ್ತೀರಿ. ಅದು ಜೂನ್ 5 ತಾರೀಕು ಮೊನ್ನೆ ಪರಿಸರ ದಿನ ಅಂತ ನಾವು ಆಚರಣೆ ಮಾಡಿದ್ವಿ. ಎಲ್ಲ ಶಿಕ್ಷಕರು ಮಕ್ಕಳಿಗೆ ಪಾಠದ ಜೊತೆ ಭೌತಿಕ ಪಾಠ ಕೊಡೋದು ತುಂಬ ಇಂಪಾರ್ಟೆಂಟ್. ನೀವು ಮಕ್ಕಳನ್ನ ಕರ್ಕೊಂಡು ಪ್ಲ್ಯಾಂಟೇಷನ್ ಮಾಡಿ. ಸೊ ಅದರಿಂದ ಮಕ್ಕಳಿಗೆ ತಿಳುವಳಿಕೆ ಹೇಳಿ, ಮುಂದಿನ ಜನ್ರೇಷನಲ್ಲಿ ಏನಾಗುತ್ತೆ, ಮುಂದಿನ ಪೀಳಿಗೆಯಲ್ಲಿ ಏನಾಗುತ್ತೆ ಅಂತ ಮಕ್ಕಳನ್ನ ಕರ್ಕೊಂಡು ಮಕ್ಕಳ ಜೊತೆ ನೀವು ಮಾಡಿದ್ರೆ ಮಕ್ಕಳು ಕೈಗೂಡಿಸ್ತಾರೆ. ಮಕ್ಕಳು ಚಿಕ್ಕು ಬರೀ ನೀವು ಪಾಠ ಹೇಳೋದ್ರಿಂದ ಅವಕ್ಕೆ ಅರ್ಥ ಆಗಲ್ಲ, ಅವಕ್ಕೆ ನೀವು ಪ್ರಾಕ್ಟಿಕಲ್ ಮಾಡಿ ತೋರಿಸ್ಬೇಕಾಗುತ್ತೆ. ನೀವು ಸೈನ್ಸ್ ಕೆಲವೊಂದು ವಿಷಯಗಳನ್ನ ಹೆಂಗೆ ಪ್ರಾಕ್ಟಿಕಲ್ ಮಾಡಿ ತೋರಿಸೋದ್ರಿಂದ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದೇ ರೀತಿ ಎಲ್ಲ ಶಿಕ್ಷಕರು ಅಥವಾ ಎಲ್ಲ ತಿಳುವಳಿಕೆ ಇದ್ದವರು, ಹಿರಿಯರು, ಯೂತ್ ಜನರುಗಳು ನೀವು ಮಕ್ಕಳನ್ನ ಕರ್ಕೊಂಡು ಪ್ಲ್ಯಾಂಟೇಷನ್ ಮಾಡಿಸಿ ಅವಕ್ಕೆ ಅದರ ಜಾಗೃತಿ ಮೂಡಿಸಿ ಅದರಿಂದ ಏನು ಲಾಭಗಳಂತ ಅವಕ್ಕೂ ಸ್ವಲ್ಪ ತಿಳಿ ಹೇಳಬೇಕಂತ ನನ್ನೊಂದು ರಿಕ್ವೆಸ್ಟ್ ಸರ್. ಇಲ್ಲಿ ಹೇಳ್ತಿರ್ಬೇಕಾದ್ರೆ ನನ್ನೊಂದು ಇನ್ನೊಂದು ಸಣ್ಣ ಪ್ರಶ್ನೆ ಮಿಸ್ ಆಯಿತು ಮ್ಯಾಮ್. ನೀವು ನಮ್ಮ ಕಲಬುರಗಿ ನಗರದಲ್ಲಿ ನಮ್ಮ ರೀಜನಲ್ ಕಮಿಷನರ್ ಅವರು 10 ವರ್ಷ ಹಿಂದೆ ಒಂದು ಕನಸಿತ್ತು ಅವ್ರದ್ದು, ಆಗ ಮೇಕ್ ಗುಲ್ಬರ್ಗಾ ಗ್ರೀನ್ ಅಂತ ಹೇಳಿ. ಸೊ ಅವ್ರ ಮಿಷನಲ್ಲಿ ಎಷ್ಟು ನಮ್ಮ ನೋಡಿದೆ, ಈಗ ನಮ್ಮ ಸರ್ಕಲಿಂದ ಇಟ್ಕೊಂಡು ತುಂಬ ಒಂದು ಮೇನ್ ಸಿಟಿಯಲ್ಲಿ ಕೂಡ ಏನು ನಮ್ಮ ರೋಡ್ ಡಿವೈಡರ್ ಮಧ್ಯದಲ್ಲಿ ಎಷ್ಟೋ ಗಿಡಗಳಿಗೆ ದೊಡ್ಡ ಮರಗಳಾಗಿದ್ದಾವೆ. ಸೊ ಈ ಥರ ನೋಡಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಅವರ ಕಾಂಟ್ರಿಬ್ಯೂಷನ್ ಅದು ಇದ್ದೇ ಇದೆ. ಅವರು ಕೂಡ ತಮ್ಮ ಪರಿಸರ ನಮ್ಮ ಎನ್ವೈರ್ಮೆಂಟನ್ನು ಬೆಳೆಸಬೇಕು, ಹಚ್ಚ ಹಸಿರಾಗಿ ಮಾಡಬೇಕು ಅಂತ ಅವರು ಕೂಡ ಎಷ್ಟೋ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಜೊತೆಗೆ ನಾವು ನಮ್ಮ ಗುಲ್ಬರ್ಗಾದಲ್ಲಿರುವಂಥ ಎಲ್ಲ ನಿವಾಸಿಗಳು ಈ ಥರ ಗಿಡ ಹಚ್ಚೋದ್ರಿಂದ ನಮ್ಮ ಗುಲ್ಬರ್ಗನ ಬ್ಯೂಟಿಫುಲ್ ಮಾಡ್ಬೋದಾ, ನಮ್ಮ ಗುಲ್ಬರ್ಗ ಕೂಡ ಪ್ರವಾಸಿಗರ ತಾಣ ಮಾಡ್ಬೋದಾ ಅಂತ. ಸರ್ 100% ಶೂರ್. ಇದು ಪರಿಸರ ಸಂರಕ್ಷಣೆ ಕೇವಲ ಒಬ್ಬ ವ್ಯಕ್ತಿಯಿಂದ ಆಗ್ತಕ್ಕಂಥ ವಿಷಯ ಅಲ್ಲ. ಕೇವಲ ಗೋರ್ಮೆಂಟೇ ಮಾಡಬೇಕು, ಎಕ್ಸ್ಪೆಕ್ಟೇಷನ್ಸ್ ನಾವು ಬರೀ ಅದ್ರ ಮೇಲೆ ಇಡ್ತೀವಿ, ಅದಕ್ಕಂತೆ ಇದೆ ಕಾಯ್ದೆ, ಅದಕ್ಕಂತೆ ಅವರಿದ್ದಾರೆ, ಅದೇ ಅವರೇ ಮಾಡಲಿ ಅಂತಕ್ಕಂಥ ಭಾವನೆಗಳು ಫಸ್ಟ್ ನೀವು ತೆಗೆದುಹಾಕಿ ಇದು ನಮಗೋಸ್ಕರ ಮಾಡಿ, ಇದು ನಮ್ಮ ಕರ್ತವ್ಯ. ಅದು ಪ್ರತಿಯೊಂದು ವ್ಯಕ್ತಿ ಕರ್ನಾಟಕದ 6 ಕೋಟಿ ಜನಸಂಖ್ಯೆಯಲ್ಲಿ ಪ್ರತಿಯೊಂದು ವ್ಯಕ್ತಿ ನೀವು 5 ಗಿಡಗಳನ್ನು ನೆಡಿ ಸಾಕು. 5 ಗಿಡಗಳನ್ನ ನೆಟ್ಟಿದ್ರೆ 30 ಕೋಟಿ ಗಿಡಗಳಾಗುತ್ತೆ ಸರ್. ಈಗ ಮೊನ್ನೆ ನಾವು ಬೇಸಿಗೆಯಲ್ಲಿ ಎಷ್ಟು ಕಷ್ಟಪಟ್ವಿ ಅಂದರೆ ನೀರಿಗೋಸ್ಕರ ಕಷ್ಟ, ನೆಕ್ಸ್ಟ್ ಗಾಳಿಗೋಸ್ಕರ ಕಷ್ಟ, ಕೃತಕವಾಗಿ AC ಬಳಸ್ತಾ ಇದ್ದೀವಿ ನಾವು. ಪ್ರತಿಯೊಂದು ಮನುಷ್ಯ, ಪ್ರತಿಯೊಂದು ವ್ಯಕ್ತಿ 5 ಗಿಡಗಳನ್ನು 5 ಜನರಿಗೆ ಕೊಡಿ. ಆ 5 ಜನರಿಗೆ ನೀವು ಹೇಳಿ, ನೀವು ಮತ್ತೆ 5 ಜನರಿಗೆ ಕೊಡಲಿಕ್ಕೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಹಚ್ಚ ಹಸಿರು ವಾತಾವರಣ ಮಾಡೋಣ ಅಂತ ಇವತ್ತಿಂದನೇ ನಾವು ಛಲ ತೊಟ್ಬಿಟ್ಟು ಗುಲ್ಬರ್ಗವನ್ನು ಗ್ರೀನ್ ಸಿಟಿಯಾಗಿ ಮಾಡೋಣ ಅಂತ ನನ್ನೊಂದು ಹಾರೈಕೆ. ತುಂಬ ಒಳ್ಳೆಯ ಇನಿಷಿಯೇಟಿವ್ ಮ್ಯಾಮ್, ತುಂಬ ಒಳ್ಳೆಯ ಗುರಿ. ಸೊ ನಾವು ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸ್ತೇವೆ, ನಾವು ಕೂಡ ಅದನ್ನು ಪ್ಲಾಂಟೇಷನ್ ಮಾಡ್ತೀವಿ ಅಂತ ಹೇಳಿ. ಸೊ ಹೀಗೆ ಬರುವಂತಹ ದಿನಗಳಲ್ಲಿ ನಮ್ಮ ಈ ಎನ್ವೈರ್ಮೆಂಟ್ ತುಂಬ ತಂಪಾಗಿ ಮಾಡೋಣ. ಮುಂದೆ ಒಂದು 10 ವರ್ಷದ ಗುರಿ ಏನಂದ್ರೆ ಗುಲ್ಬರ್ಗ ಬಿಸಿಲು ನಾಡು ಹೋಗಿ ತಂಪು ಊರು. ಬಿಸಿಲನ್ನ ನಾವು ಹುಡುಕಾಡ್ಕೊಂಡು ಹೋಗೋದು ಬೇಡ ಸರ್, ನೆರಳನ್ನ ಹುಡುಕಾಡ್ಕೊಂಡು ಹೋಗೋಣ. ಗಿಡ ಹಚ್ಚೋ ನೆರಳು ತಾನಾಗೆ ಬರುತ್ತೆ. ಹುಡುಕೋದು ಅವಶ್ಯಕತೆ ನಮಗಿರಲ್ಲ. ನಿಮ್ಗೆ ಗಿಡ ನೆರಳು ಬೇಕು, ನಿಲ್ಲಕ್ಕೆ ನೆರಳು ಬೇಕು, ಅಥವಾ ಗಾಡಿ ಹಚ್ಚಕ್ಕೆ ನೆರಳು ಬೇಕಂತ ನಾವು ಹುಡುಕಾಡೋದು ಬೇಡ. ನ್ಯಾಚುರಲ್ ಆಗಿ ಸಿಗ್ತಕ್ಕಂಥದ್ದನ್ನು ನ್ಯಾಚುರಲ್ ಆಗಿ ನಾವು ಅದಕ್ಕೆ ಜನರಿಗೆ ಕೊಡುಗೆಯಾಗಿ ಕೊಡೋಣ ಅಂತ ನನ್ನೊಂದು 100%. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಮ್ಮ ಈ ಕಾರ್ಯಕ್ರಮದಲ್ಲಿ ನೀವು ಬಂದ್ರಿ, ಇಷ್ಟರ ಇನ್ಫಾರ್ಮೇಷನನ್ನು ಶೇರ್ ಮಾಡಿದ್ದೀರಾ. ನಮ್ಮ ಹೀಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಟಾಪಿಕ್ ಜೊತೆ ಬರೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಧನ್ಯವಾದ.